ಕರ್ಣನಿಗೆ ಒಂದು ದೊಡ್ಡ ಆಘಾತ ಎದುರಾಗುತ್ತೆ. ಅದುವೇ ಕರ್ಣ ಏನು ಇವ್ರ ಮನೆಯವರು ರಮೇಶ್ಗೆಲ್ಲ ಬೈತಾರಲ್ಲ, ಬೈದ ಮೇಲೆ ಕರ್ಣನ ಅಜ್ಜಿ ಇದ್ದವ್ರು ಮನೆ ಬಿಟ್ಟು ಹೋಗು ಅಂತ ರಮೇಶ್ಗೆ ಹೇಳಾಗುತ್ತೆ. ಆಗ ರಮೇಶ್ ಇದ್ದವರು ಹೊರಡಕ್ಕೆ ಸಿದ್ಧವಾಗ್ತಾರೆ. ರಮೇಶ್ ಜೊತೆಗೆ ಸಂಜಯ್ ಸಹ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ. ಇಬ್ರು ಮೂರ್ ಜನ ಮನೆ ಬಿಟ್ಟು ಹೋಗಕ್ಕೆ ಆಚೆ ಬರ್ತಾರೆ. ಆಗ ಕರ್ಣನಿಗೆ ದೊಡ್ಡ ಆಘಾತವಾಗುತ್ತೆ, ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ. ಯಾಕೆಂದ್ರೆ ಕರ್ಣನಿಗೆ ತಾತ ಕೊಟ್ಟಂತ ಮಾತು, ತೆಗೆದುಕೊಂಡಂತ ಮಾತು ನೆನಪಿಗೆ ಬರುತ್ತೆ. ತಾತ ಏನ್ ಹೇಳಿರ್ತಾರೆ, ಕೊನೆಯ ಟೈಮ್ ಹೋಗುವಂತ ಟೈಮ್ ನಲ್ಲಿ ಈ ಒಂದು ಮನೆ ಯಾವಾಗ್ಲೂ ಒಗ್ಗಟ್ಟಾಗಿ ಇರ್ಬೇಕು, ಛಿದ್ರ ಆಗ್ಬಾರ್ದು, ಯಾರು ಮನೆ ಬಿಟ್ಟು ಹೋಗ್ಬಾರ್ದು, ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ರೀತಿ ಇರ್ಬೇಕು ಅಂತ ಮಾತನ್ನ ಪಡೆದುಕೊಂಡಿರ್ತಾರೆ. ಕರ್ಣ ಒಂದು ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗತ್ತೆ. ಯಾಕಂದ್ರೆ ಕರ್ಣನ ಕಂಪ್ಲೀಟ್ ಏನು ಅಂದ್ರೆ ಈ ಮನೆಯ ಜವಾಬ್ದಾರಿ ಕರ್ಣನದ್ದಾಗಿರುತ್ತೆ. ಮತ್ತೆ ಮನೆಯ ಆಸ್ತಿ ಎಲ್ಲವನ್ನು ಕೂಡ ಕರ್ಣನ ಹೆಸರಿಗೆ ತಾತ ಬರ್ದೋಗ್ಬಿಟ್ಟಿರ್ತಾರೆ. ರಮೇಶ್ಗೆ ಅದಕ್ಕೆ ಒಂದು ಕೋಪ, ಎಲ್ಲ ಆಸ್ತಿಯನ್ನೆಲ್ಲ ಕರ್ಣನಿಗೆ ಬರೆದ್ಬಿಟ್ಟಿದ್ದಾರೆ ಅಂತ. ಜೊತೆಗೆ ಕರ್ಣನಿಗೆ ಮದ್ವೆನ ಮಾಡಬಾರ್ದು ಅಂತ ಇದ್ರು, ಬಟ್ ಮದ್ವೆನೂ ಸಹ ಆಗಾಯ್ತು ಕರ್ಣ ಜೊತೆಗೆ. ಈಗ ರಮೇಶ್ ಸಾಕಷ್ಟು ಬಾಯಿಗೆ ಬಂದಂಗೆ ಬೈಯೋದು, ಅವಮಾನ ಮಾಡೋದು ಎಲ್ಲವನ್ನೂ ಕೂಡ ಮಾಡಿದ್ರು. ಕರ್ಣ ಎಷ್ಟು ದಿವಸ ಸಹಿಸ್ಕೊಂಡಿದ್ದ. ಆದ್ರೆ ಕರ್ಣ ಅಸಲಿ ಮುಖ ಶುರುವಾಗಿ ಸರಿಯಾಗಿ ಬಯೋಕೆ ಕೂಡ ಕರ್ಣ ಶುರು ಮಾಡಿ, ಇನ್ನು ಮುಂದೆ ನಾನು ಜಗ್ಗೋದಿಲ್ಲ, ಎದುರೋದಿಲ್ಲ, ನಾನು ಸರಿಯಾಗಿ ಬೈತೀನಿ, ನಿಮ್ಮ ಆಟ ಇನ್ನು ಮುಂದೆ ನನ್ನ ಹತ್ರ ನಡೆಯೋದಿಲ್ಲ ಅಂತೆಲ್ಲ ಅವಾಜ್ಗಳನ್ನ ಬಿಟ್ಟ ಮೇಲೆ ನಂತರ ಮನೆ ಬಿಟ್ಟು ಹೋಗಕ್ಕೆ ಹೋದಂತ ಟೈಮಲ್ಲಿ ಕೈ ಮುಗಿದ್ದು, ಯಾರು ಕೂಡ ಮನೆ ಬಿಟ್ಟು ಹೋಗ್ಬಿಡಿ, ಆಸ್ತಿ ಪಾಲು ಮಾಡ್ತೀನಿ, ಹಾಗೆ ಹೀಗೆ, ಮತ್ತೆ ನನ್ನದು ತಪ್ಪಾಗಿದೆ, ನಾನು ಬೈಬಾರ್ದಾಗಿತ್ತು ಅಂತೆಲ್ಲ ಕ್ಷಮೆನ ಕೇಳಿ, ಕೈ ಮುಗಿದು ಕ್ಷಮೆ ಕೇಳಿ ಕಣ್ಣೀರು ಸಹ ಹಾಕ್ತಾನೆ ಕರ್ಣ. ನೋಡಿ, ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಗುಣಗಳು ಅಲ್ವಾ ಕರ್ಣನದ್ದು.